ಸಿದ್ದರಾಮಯ್ಯ ವಿರುದ್ಧ 14 ಸೈಟ್ಗಳ ಸಾಕ್ಷಿ ನಾಶದ ಆರೋಪ. 14 ಸೈಟ್ ಸಂಬಂಧ ತನಿಖೆ ನಡೆಸುವಂತೆ ಪ್ರದೀಪ್ ಮನವಿಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯರ ವಿರುದ್ಧ 14 ಸೈಟ್ಗಳ ಸಾಕ್ಷಿ ನಾಶದ ಆರೋಪ. 14 ಸೈಟ್ ಸಂಬಂಧ ತನಿಖೆನ ಮಾಡಬೇಕು ಅಂತ ಪ್ರದೀಪ್ ಮನವಿಯನ್ನ ಮಾಡಿದ್ದಾರೆ. ಇಡಿಗೆ ದೂರು ನೀಡಿ ಮನವಿಯನ್ನ ಮಾಡಿದ್ದಾರೆ ಪ್ರದೀಪ್ ಕುಮಾರ್. ರಾಜ್ಯಪಾಲರಿಗೆ ಹೋಗಿ ಭೇಟಿಯನ್ನ ಮಾಡಿ ದೂರು ಕೂಡ ಕೊಟ್ಟಿದ್ರು ಪ್ರದೀಪ್ ಕುಮಾರ್. ಈಗ ಇಡಿಗೆ ಮನವಿ ಮಾಡಿದ್ದಾರೆ. ದೂರು ಕೊಟ್ಟು ಸೈಟ್ ವಾಪಸ್ ಪಡೆಯುವ ಮೂಲಕ ಸಾಕ್ಷ್ಯವನ್ನ ನಾಶ ಮಾಡದಂತೆ ಆಗಿದೆ. ಸಿಎಂ ವಿರುದ್ಧ ಸಾಕ್ಷ್ಯನಾಶ ಪ್ರಕರಣ ದಾಖಲು ಮಾಡಬೇಕು. ಇಡಿಗೆ ಮನವಿ ಮಾಡ್ತಾ ಇದ್ದಾರೆ ದೂರುದಾರ ವಕೀಲ ಪ್ರದೀಪ್. ನಿನ್ನೆ ಏನು ಹೈಕೋರ್ಟ್ ತೀರ್ಪನ್ನು ಕೊಡ್ತು, ಆ ತೀರ್ಪಿನ ಆಧಾರದ ಮೇಲೆ 17A ಕೆಳಗಡೆ ಡೈರೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿ FIR ಹಾಕ್ಲಿಕ್ಕೆ ಅವಕಾಶ ಇದೆ ಜಡ್ಜ್ಮೆಂಟ್ ಪ್ರಕಾರ. ಆ ಜಡ್ಜ್ಮೆಂಟ್ ಪ್ರಕಾರ ಈಗ ಆಲ್ರೆಡಿ ನಾನು ಈ ಹಿಂದೆ 31 ಜುಲೈ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದಾದಮೇಲೆ ಇನ್ನೊಂದು ಕಂಪ್ಲೇಂಟು, 2 ಕಂಪ್ಲೇಂಟ್ ಈಗ ಆಲ್ರೆಡಿ ನಾನು ಲೋಕಾಯುಕ್ತ SP ಆಫೀಸ್ ಮೈಸೂರು ಇಲ್ಲಿ ಕೊಟ್ಟಿದ್ದೆ. ಈಗ ಜಡ್ಜ್ಮೆಂಟ್ ಬಂದ ಮೇಲೆ ಜಡ್ಜ್ಮೆಂಟ್ ಕಾಪಿನಲ್ಲಿ ಏನು ಅಬ್ಸರ್ವೇಷನ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಹೇಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಡೈರೆಕ್ಟು ಯಾವುದೇ ಪ್ರಿಯರ್ ಪರ್ಮಿಷನ್ ಬೇಕಾಗಿಲ್ಲ, ಇನ್ವೆಸ್ಟಿಗೇಷನ್ ಮಾಡ್ಬೋದು ಅಂತ ಜಡ್ಜ್ಮೆಂಟಲ್ಲಿ ಮೆನ್ಷನ್ ಆಗಿದೆ. ಅದರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.